ಸಿಡಿ ಮಾಡ್ತಕ್ಕಂಥದ್ದು, ಪೆಂಡ್ರೈವ್ ಮಾಡ್ತಕ್ಕಂಥದ್ದು 48 ಜನಗಳಿದ್ದಾರೆ. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರಿದ್ದಾರೆ. ಕೆಎನ್ ರಾಜಣ್ಣ ರಾಜಕೀಯ ಅಂತ್ಯಕ್ಕೆ ಸಂಚು. ರಾಜಣ್ಣ ಮನವಿ ಪತ್ರದಲ್ಲಿ ಸ್ಫೋಟಕ ಅಂಶ ಬಯಲು. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಹಾಗೂ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣಕ್ಕೆ ಕಂಡು ಕೇಳರಿಯದ ಟ್ವಿಸ್ಟ್ ಸಿಗುತ್ತಿದೆ. ಮೊದಲು ಹನಿ ಟ್ರ್ಯಾಪ್ ಗದ್ದಲ ಎದ್ದು ಕೊನೆಗೆ ಸುಪಾರಿ ಹಂತಕ್ಕೆ ಬಂದು ನಿಂತಿದೆ. ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಬರೆದ ಮನವಿ ಪತ್ರ ಸಿಕ್ಕಿದ್ದು, ಈ ಪತ್ರದಲ್ಲಿ ರಾಜಣ್ಣ ರಾಜಕೀಯ ಅಂತ್ಯಕ್ಕೆ ಸಂಚು ನಡೆದಿದ್ದ ಅನುಮಾನಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. ಕೆಎನ್ ರಾಜಣ್ಣನ ರಾಜಕೀಯವಾಗಿ ಮುಗಿಸಲು ಸಂಚು. ಪರಂಗೆ ಕೊಟ್ಟ ಮನವಿಯಲ್ಲಿ ಏನಿದೆ ಗೊತ್ತಾ? ಕೆಎನ್ ರಾಜಣ್ಣ ಸಹಕಾರ ಸಚಿವ. ಸಾರ್ವಜನಿಕ ಜೀವನದಲ್ಲಿ ಯಾರೇ ಆಗಲಿ ಮತದಾರರ ವಿಶ್ವಾಸ ಗಳಿಸಲು ಬಹಳ ಶ್ರಮವಿರುತ್ತದೆ. ಅದು ಬಹಳ ದಶಕಗಳ ಪ್ರಯತ್ನ. ಆದರೆ ಈ ರೀತಿಯ ಪ್ರಯತ್ನಗಳಿಂದ ಅವರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಮತ್ತು ರಾಜಕೀಯ ನಾಯಕರುಗಳು ರಾಜಕೀಯ ಜೀವನ ಹಾಳು ಮಾಡುವ ಘೋರ ಅಪರಾಧ ಅಂತವರಿಗೆ ಶಿಕ್ಷೆ ಆಗಬೇಕು. ಮೇಲ್ಕಂಡ ವಿವರಗಳನ್ನು ಗಮನಿಸಿದಾಗ ಈ ಪ್ರಕರಣದ ಹಿಂದೆ ವ್ಯಕ್ತಿಗತ ದ್ವೇಷ, ಅಸೂಯೆ ಮತ್ತು ಕಳಂಕರಹಿತ ನನ್ನ ಸಾರ್ವಜನಿಕ ಜೀವನಕ್ಕೆ ಧಕ್ಕೆ ತರುವ ಉದ್ದೇಶವಿರುವುದು ಕಂಡುಬಂದಿದೆ. ನನ್ನ 50 ವರ್ಷಗಳ ಸಾರ್ವಜನಿಕ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕಳಂಕರಹಿತ ಜೀವನ ನಡೆಸ್ತಾ ಇರುತ್ತೇನೆ. ಈ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆ ಮಾಡಿಸಿ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ವ್ಯಕ್ತಿಗಳು ಹಾಗೂ ಪ್ರಕರಣದ ಹಿಂದಿರುವ ವ್ಯಕ್ತಿಗಳನ್ನ ಸಹ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಕೋರುತ್ತೇನೆ. ಪುಷ್ಪ ಸೇರಿ 3 ಪೊಲೀಸ್ ವಶಕ್ಕೆ. ಆಡಿಯೋ ಬಗ್ಗೆ ವಿಚಾರಣೆ ಮಾಡಲು ಪುಷ್ಪ ಹಾಗೂ ಆಕೆಯ ಜೊತೆ ಮಾತನಾಡಿದ 2 ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಬಗ್ಗೆ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಸಿಐಡಿ ಇಲ್ಲವೇ ಎಸ್ಐಟಿಯಿಂದ ತನಿಖೆ ಸಾಧ್ಯತೆ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಏನು ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ ಅದೆಲ್ಲವನ್ನ ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಸದ್ಯ ಸಚಿವ ಕೆಎನ್ ರಾಜಣ್ಣ ಕುಟುಂಬ ಹಣಿಯಲು ಹನಿ ಟ್ರ್ಯಾಪ್ ಮತ್ತು ಸುಪಾರಿ ಸಂಚು ನಡೆದಿದ್ಯಾ? ಆ ಸಂಚು ಮಾಡಿದ ಸೂತ್ರಧಾರಿ ಯಾರು? ರಾಜಣ್ಣ ಕುಟುಂಬವನ್ನ ಹಣಿಸುವುದಕ್ಕೆ ಅವರಿಗೂ ಏನು ಸಂಬಂಧ ಎಂಬುದನ್ನು ತನಿಖೆಯಿಂದಲೇ ತಿಳಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಡಿ ಮಾಡ್ತಕ್ಕಂಥದ್ದು, ಪೆಂಡ್ರೈವ್ ಮಾಡ್ತಕ್ಕಂಥದ್ದು 48 ಜನಗಳಿದ್ದಾರೆ. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರಿದ್ದಾರೆ. ಕೆಎನ್ ರಾಜಣ್ಣ ರಾಜಕೀಯ ಅಂತ್ಯಕ್ಕೆ ಸಂಚು. ರಾಜಣ್ಣ ಮನವಿ ಪತ್ರದಲ್ಲಿ ಸ್ಫೋಟಕ ಅಂಶ ಬಯಲು. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಹಾಗೂ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣಕ್ಕೆ ಕಂಡು ಕೇಳರಿಯದ ಟ್ವಿಸ್ಟ್ ಸಿಗುತ್ತಿದೆ. ಮೊದಲು ಹನಿ ಟ್ರ್ಯಾಪ್ ಗದ್ದಲ ಎದ್ದು ಕೊನೆಗೆ ಸುಪಾರಿ ಹಂತಕ್ಕೆ ಬಂದು ನಿಂತಿದೆ. ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಬರೆದ ಮನವಿ ಪತ್ರ ಸಿಕ್ಕಿದ್ದು, ಈ ಪತ್ರದಲ್ಲಿ ರಾಜಣ್ಣ ರಾಜಕೀಯ ಅಂತ್ಯಕ್ಕೆ ಸಂಚು ನಡೆದಿದ್ದ ಅನುಮಾನಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. ಕೆಎನ್ ರಾಜಣ್ಣನ ರಾಜಕೀಯವಾಗಿ ಮುಗಿಸಲು ಸಂಚು. ಪರಂಗೆ ಕೊಟ್ಟ ಮನವಿಯಲ್ಲಿ ಏನಿದೆ ಗೊತ್ತಾ? ಕೆಎನ್ ರಾಜಣ್ಣ ಸಹಕಾರ ಸಚಿವ. ಸಾರ್ವಜನಿಕ ಜೀವನದಲ್ಲಿ ಯಾರೇ ಆಗಲಿ ಮತದಾರರ ವಿಶ್ವಾಸ ಗಳಿಸಲು ಬಹಳ ಶ್ರಮವಿರುತ್ತದೆ. ಅದು ಬಹಳ ದಶಕಗಳ ಪ್ರಯತ್ನ. ಆದರೆ ಈ ರೀತಿಯ ಪ್ರಯತ್ನಗಳಿಂದ ಅವರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಮತ್ತು ರಾಜಕೀಯ ನಾಯಕರುಗಳು ರಾಜಕೀಯ ಜೀವನ ಹಾಳು ಮಾಡುವ ಘೋರ ಅಪರಾಧ ಅಂತವರಿಗೆ ಶಿಕ್ಷೆ ಆಗಬೇಕು. ಮೇಲ್ಕಂಡ ವಿವರಗಳನ್ನು ಗಮನಿಸಿದಾಗ ಈ ಪ್ರಕರಣದ ಹಿಂದೆ ವ್ಯಕ್ತಿಗತ ದ್ವೇಷ, ಅಸೂಯೆ ಮತ್ತು ಕಳಂಕರಹಿತ ನನ್ನ ಸಾರ್ವಜನಿಕ ಜೀವನಕ್ಕೆ ಧಕ್ಕೆ ತರುವ ಉದ್ದೇಶವಿರುವುದು ಕಂಡುಬಂದಿದೆ. ನನ್ನ 50 ವರ್ಷಗಳ ಸಾರ್ವಜನಿಕ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕಳಂಕರಹಿತ ಜೀವನ ನಡೆಸ್ತಾ ಇರುತ್ತೇನೆ. ಈ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆ ಮಾಡಿಸಿ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ವ್ಯಕ್ತಿಗಳು ಹಾಗೂ ಪ್ರಕರಣದ ಹಿಂದಿರುವ ವ್ಯಕ್ತಿಗಳನ್ನ ಸಹ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಕೋರುತ್ತೇನೆ. ಪುಷ್ಪ ಸೇರಿ 3 ಪೊಲೀಸ್ ವಶಕ್ಕೆ. ಆಡಿಯೋ ಬಗ್ಗೆ ವಿಚಾರಣೆ ಮಾಡಲು ಪುಷ್ಪ ಹಾಗೂ ಆಕೆಯ ಜೊತೆ ಮಾತನಾಡಿದ 2 ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಬಗ್ಗೆ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಸಿಐಡಿ ಇಲ್ಲವೇ ಎಸ್ಐಟಿಯಿಂದ ತನಿಖೆ ಸಾಧ್ಯತೆ. ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ.
ಏನು ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ ಅದೆಲ್ಲವನ್ನ ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಸದ್ಯ ಸಚಿವ ಕೆಎನ್ ರಾಜಣ್ಣ ಕುಟುಂಬ ಹಣಿಯಲು ಹನಿ ಟ್ರ್ಯಾಪ್ ಮತ್ತು ಸುಪಾರಿ ಸಂಚು ನಡೆದಿದ್ಯಾ? ಆ ಸಂಚು ಮಾಡಿದ ಸೂತ್ರಧಾರಿ ಯಾರು? ರಾಜಣ್ಣ ಕುಟುಂಬವನ್ನ ಹಣಿಸುವುದಕ್ಕೆ ಅವರಿಗೂ ಏನು ಸಂಬಂಧ ಎಂಬುದನ್ನು ತನಿಖೆಯಿಂದಲೇ ತಿಳಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಡಿ ಮಾಡ್ತಕ್ಕಂಥದ್ದು, ಪೆಂಡ್ರೈವ್ ಮಾಡ್ತಕ್ಕಂಥದ್ದು 48 ಜನಗಳಿದ್ದಾರೆ. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರಿದ್ದಾರೆ? ಕೆಎನ್ ರಾಜಣ್ಣ ರಾಜಕೀಯ ಅಂತ್ಯಕ್ಕೆ ಸಂಚು. ರಾಜಣ್ಣ ಮನವಿ ಪತ್ರದಲ್ಲಿ ಸ್ಫೋಟಕ ಅಂಶ ಬಯಲು. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಪುತ್ರ ಹಾಗೂ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣಕ್ಕೆ ಕಂಡು ಕೇಳರಿಯದ ಟ್ವಿಸ್ಟ್ ಸಿಗುತ್ತಿದೆ. ಮೊದಲು ಹನಿ ಟ್ರ್ಯಾಪ್ ಗದ್ದಲ ಎದ್ದು ಕೊನೆಗೆ ಸುಪಾರಿ ಹಂತಕ್ಕೆ ಬಂದು ನಿಂತಿದೆ. ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಜಣ್ಣ ಬರೆದ ಮನವಿ ಪತ್ರ ಸಿಕ್ಕಿದ್ದು, ಈ ಪತ್ರದಲ್ಲಿ ರಾಜಣ್ಣ ರಾಜಕೀಯ ಅಂತ್ಯಕ್ಕೆ ಸಂಚು ನಡೆದಿದ್ದ ಅನುಮಾನಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. ಕೆಎನ್ ರಾಜಣ್ಣನ ರಾಜಕೀಯವಾಗಿ ಮುಗಿಸಲು ಸಂಚು. ಪರಂಗೆ ಕೊಟ್ಟ ಮನವಿಯಲ್ಲಿ ಏನಿದೆ ಗೊತ್ತಾ? ಕೆಎನ್ ರಾಜಣ್ಣ ಸಹಕಾರ ಸಚಿವ. ಸಾರ್ವಜನಿಕ ಜೀವನದಲ್ಲಿ ಯಾರೇ ಆಗಲಿ ಮತದಾರರ ವಿಶ್ವಾಸ ಗಳಿಸಲು ಬಹಳ ಶ್ರಮವಿರುತ್ತದೆ. ಅದು ಬಹಳ ದಶಕಗಳ ಪ್ರಯತ್ನ. ಆದರೆ ಈ ರೀತಿ ಪ್ರಯತ್ನಗಳಿಂದ ಅವರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಮತ್ತು ರಾಜಕೀಯ ನಾಯಕರುಗಳು ರಾಜಕೀಯ ಜೀವನ ಹಾಳು ಮಾಡುವ ಘೋರ ಅಪರಾಧ ಅಂತವರಿಗೆ ಶಿಕ್ಷೆ ಆಗಬೇಕು. ಮೇಲ್ಕಂಡ ವಿವರಗಳನ್ನು ಗಮನಿಸಿದಾಗ ಈ ಪ್ರಕರಣದ ಹಿಂದೆ ವ್ಯಕ್ತಿಗತ ದ್ವೇಷ, ಅಸೂಯೆ ಮತ್ತು ಕಳಂಕರಹಿತ ನನ್ನ ಸಾರ್ವಜನಿಕ ಜೀವನಕ್ಕೆ ಧಕ್ಕೆ ತರುವ ಉದ್ದೇಶವಿರುವುದು ಕಂಡುಬಂದಿದೆ. ನನ್ನ 50 ವರ್ಷಗಳ ಸಾರ್ವಜನಿಕ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕಳಂಕರಹಿತ ಜೀವನ ನಡೆಸ್ತಾ ಇರುತ್ತೇನೆ. ಈ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆ ಮಾಡಿಸಿ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ವ್ಯಕ್ತಿಗಳು ಹಾಗೂ ಪ್ರಕರಣದ ಹಿಂದಿರುವ ವ್ಯಕ್ತಿಗಳನ್ನ ಸಹ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಕೋರುತ್ತೇನೆ. ಪುಷ್ಪ ಸೇರಿ 3 ಪೊಲೀಸ್ ವಶಕ್ಕೆ. ಆಡಿಯೋ ಬಗ್ಗೆ ವಿಚಾರಣೆ ಮಾಡಲು ಪುಷ್ಪ ಹಾಗೂ ಆಕೆಯ ಜೊತೆ ಮಾತನಾಡಿದ 2 ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ಬಗ್ಗೆ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಸಿಐಡಿ ಇಲ್ಲವೇ ಎಸ್ಐಟಿಯಿಂದ ತನಿಖೆ ಸಾಧ್ಯತೆ ಎಲ್ಲ ಆಗಿದೆ, ಟೀಮ್ ಎಲ್ಲ ಆಗಿದೆ. ಇಲ್ಲ ಇಲ್ಲಿಂದ ಸ್ಥಳೀಯವಾಗಿ ಟೀಮ್ ಸೆಟಪ್ ಮಾಡಿದ್ದಾರೆ. ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ, ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿಐಡಿನೋ ಎಸ್ಐಟಿನೋ ತೀರ್ಮಾನ ಮಾಡ್ತಾರೆ. ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಏನು ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ ಅದೆಲ್ಲವನ್ನ ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಸದ್ಯ ಸಚಿವ ಕೆಎನ್ ರಾಜಣ್ಣ ಕುಟುಂಬ ಹಣಿಯಲು ಹನಿ ಟ್ರ್ಯಾಪ್ ಮತ್ತು ಸುಪಾರಿ ಸಂಚು ನಡೆದಿದ್ಯಾ? ಆ ಸಂಚು ಮಾಡಿದ ಸೂತ್ರಧಾರಿ ಯಾರು? ರಾಜಣ್ಣ ಕುಟುಂಬವನ್ನ ಹಣಿಸುವುದಕ್ಕೆ ಅವರಿಗೂ ಏನು ಸಂಬಂಧ ಎಂಬುದನ್ನು ತನಿಖೆಯಿಂದಲೇ ತಿಳಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.